ಆತ್ಮೀಯ SSLC ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ನನ್ನ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 10ನೇ ತರಗತಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ 20ನೇ ಪಾಠ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿದ್ದಾವೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಅಭ್ಯಾಸಗಳು. ಫಸ್ಟ್ ಮೇನ್ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೆಯ ಮಹಾಯುದ್ಧವು ಡ್ಯಾಶ್ರಲ್ಲಿ ಅಂತ್ಯಗೊಂಡಿತು. ಉತ್ತರ 1918. ಮೊದಲನೇ ಮಹಾಯುದ್ಧವು 1918ರಲ್ಲಿ ಅಂತ್ಯಗೊಂಡಿತು. ಎರಡನೇ ಪ್ರಶ್ನೆ, ವರ್ಸೇಲ್ ಒಪ್ಪಂದವು ಡ್ಯಾಶ್ರಲ್ಲಿ ಏರ್ಪಟ್ಟಿತು. ಉತ್ತರ 1919. ವರ್ಸೇಲ್ ಒಪ್ಪಂದವು 1919ರಲ್ಲಿ ಏರ್ಪಟ್ಟಿತು. ಮೂರನೇ ಪ್ರಶ್ನೆ, ಫ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಡ್ಯಾಶ್. ಉತ್ತರ ಮುಸೋಲಿನಿ. ಫ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಮುಸೋಲಿನಿ. ನಾಲ್ಕನೇ ಪ್ರಶ್ನೆ, ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಡ್ಯಾಶ್. ಉತ್ತರ ಹಿಟ್ಲರ್. ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಹಿಟ್ಲರ್. ಐದನೇ ಪ್ರಶ್ನೆ, ಎರಡನೇ ಮಹಾಯುದ್ಧವು ಡ್ಯಾಶ್ರಲ್ಲಿ ಆರಂಭವಾಯಿತು. ಉತ್ತರ 1939. ಎರಡನೇ ಮಹಾಯುದ್ಧವು 1939ರಲ್ಲಿ ಆರಂಭವಾಯಿತು. ಆರನೆಯ ಪ್ರಶ್ನೆ, ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಡ್ಯಾಶ್ ಮೇಲೆ ಜಪಾನ್ ದಾಳಿ ಮಾಡಿತು. ಉತ್ತರ ಪರ್ಲ್ ಹಾರ್ಬರ್. ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿತು. ಏಳನೇ ಪ್ರಶ್ನೆ, ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿ ಡ್ಯಾಶ್ರನ್ನು ಯುದ್ಧಭೂಮಿಗೆ ಕಳುಹಿಸಲಾಯಿತು. ಉತ್ತರ ಸೇನಾಧಿಕಾರಿ ಬಿ. ಚಾಮರಾಜ ಅರಸ್. ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿ ಸೇನಾಧಿಕಾರಿ ಬಿ. ಚಾಮರಾಜ ಅರಸ್ ರನ್ನು ಯುದ್ಧಭೂಮಿಗೆ ಕಳುಹಿಸಲಾಯಿತು. ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಎಂಟನೇ ಪ್ರಶ್ನೆ, ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣಗಳನ್ನು ವಿವರಿಸಿ. ಉತ್ತರ ಜುಲೈ 28ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡನ ಹತ್ಯೆಯಾದ್ದರಿಂದ ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಯಿತು. ಈ ಅಂಶವು ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವಾಯಿತು. ಒಂಬತ್ತನೇ ಪ್ರಶ್ನೆ, ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು, ಹೇಗೆ ವಿವರಿಸಿ. ಉತ್ತರ ಪಾಯಿಂಟ್ ವೈಸ್ ಇದೆ, ಗಮನಿಸಿ. ಫಸ್ಟ್ ಪಾಯಿಂಟ್, ಸರ್ವಾಧಿಕಾರಿಯಾದ ಹಿಟ್ಲರನ ಆಡಳಿತ. ಸೆಕೆಂಡ್ ಪಾಯಿಂಟ್, ಹಿಟ್ಲರನು ಕಾರ್ಮಿಕ ಸಂಘಗಳನ್ನು ರದ್ದುಗೊಳಿಸಿದನು. ಥರ್ಡ್ ಪಾಯಿಂಟ್, ಹಿಟ್ಲರನು ಜರ್ಮನಿಯಲ್ಲಿ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿ ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷವೆಂದು ಘೋಷಿಸಿದನು. ಫೋರ್ತ್ ಪಾಯಿಂಟ್, ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠವೆಂಬ ಭಾವನೆಯನ್ನು ಜರ್ಮನ್ ಜನತೆಯಲ್ಲಿ ಮೂಡಿಸಿದನು. ಫಿಫ್ತ್ ಪಾಯಿಂಟ್, ಇವೆಲ್ಲವನ್ನು ಮಾಡಲು ಹಿಟ್ಲರ್ ಬಳಸಿಕೊಂಡಿದ್ದು ನಾಜಿವಾದ. ಸಿಕ್ಸ್ತ್ ಪಾಯಿಂಟ್, ಇದರ ಸಾರಾಂಶವೆಂದರೆ ನಾಜಿವಾದದ ಸಾರಾಂಶವೇನೆಂದರೆ ಜಗತ್ತಿನಲ್ಲಿ ಶ್ರೇಷ್ಠವಾದ ಜನಾಂಗವೆಂದರೆ ಆರ್ಯ ಜರ್ಮನ್ ಜನಾಂಗ. ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನ್ನರು ಯೋಗ್ಯರು, ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಸೆವೆಂತ್ ಪಾಯಿಂಟ್, ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳು, ಕಮ್ಯುನಿಸ್ಟರು, ಕ್ಯಾಥೋಲಿಕ್ಕರು ಮತ್ತು ಸೋಷಿಯಲಿಸ್ಟರು ಕಾರಣ. ಇವರು ಬದುಕಲು ಯೋಗ್ಯರಲ್ಲ. ಏಯ್ತ್ ಪಾಯಿಂಟ್, ಈ ರೀತಿಯಾಗಿ ಜರ್ಮನಿಯಲ್ಲಿ ಉಗ್ರ ರಾಷ್ಟ್ರೀಯವಾದವು ಜರ್ಮನಿಯಲ್ಲಿ ಅತ್ಯಂತ ಅಮಾನುಷವಾಗಿ ಜಾರಿಗೆ ಬಂದಿತು. ನೈನ್ತ್ ಪಾಯಿಂಟ್, ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರ್ ಗೋಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನು ನೇಮಕ ಮಾಡಿದ್ದನು. ಟೆಂತ್ ಒನ್, ಸಾಮೂಹಿಕ ಕೊಲೆಗಳು ಮತ್ತು ನರಮೇಧಗಳನ್ನು ಹಿಟ್ಲರ್ ಮಾಡಿಸಿದನು. 11th ಒನ್, ಹಿಟ್ಲರನು ಒಂದು ಅಂದಾಜಿನ ಪ್ರಕಾರ 60 ಲಕ್ಷ ಯಹೂದಿಗಳನ್ನು, ಕೋಟಿಗೂ ಹೆಚ್ಚು ಇತರ ಜನರನ್ನು ಕೊಲ್ಲಿಸಿದನು. 12th ಪಾಯಿಂಟ್, ಹಿಟ್ಲರನು ರೂಪಿಸಿದ ಜನಾಂಗೀಯ ದ್ವೇಷದ ಅಧ್ಯಾಯವು ಅವನ ಸಾವಿನೊಂದಿಗೆ ಅಂತ್ಯವಾಯಿತು. ಜರ್ಮನಿ ಯುದ್ಧದಲ್ಲಿ ಸೋತು ಶರಣಾಯಿತು. ಇವಿಷ್ಟು ಕಾರಣಗಳು ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಎಂಬ ಪ್ರಶ್ನೆಗೆ ಉತ್ತರಗಳಾಗಿದ್ದಾವೆ ಪ್ರಿಯ ಸ್ನೇಹಿತರೆ. 10ನೇ ಪ್ರಶ್ನೆ, ಎರಡನೇ ಮಹಾಯುದ್ಧಕ್ಕೆ ಕಾರಣಗಳಾವುವು. ಉತ್ತರವನ್ನು ಗಮನಿಸೋಣ. ಪಾಯಿಂಟ್ ವೈಸ್ ಇದೆ ಉತ್ತರ. ಫಸ್ಟ್ ಪಾಯಿಂಟ್, 1939ರ ಸೆಪ್ಟೆಂಬರ್ 1ರಂದು ಹಿಟ್ಲರನ ನೇತೃತ್ವದ ನಾಜಿ ಜರ್ಮನಿಯು ಪೋಲೆಂಡಿನ ಮೇಲೆ ದಾಳಿ ಮಾಡಿದ್ದು. ಸೆಕೆಂಡ್ ಪಾಯಿಂಟ್, ಇಟಲಿಯಲ್ಲಿ ಸರ್ವಾಧಿಕಾರಿಯಾದ ಮುಸೋಲಿನಿಯ ಉದಯ. ಥರ್ಡ್ ಪಾಯಿಂಟ್, ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರನ ಅಮಾನುಷ ಆಕ್ರಮಣಕಾರಿ ನೀತಿ. ಫೋರ್ತ್ ಒನ್, 1930ರ ದಶಕದಲ್ಲಿ ಮಹಾನ್ ಆರ್ಥಿಕ ಕುಸಿತ. ಫಿಫ್ತ್ ಒನ್, ಜರ್ಮನಿ ಮತ್ತು ಯುರೋಪಿನ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯವಾದ. ಸೆವೆಂತ್ ಒನ್, ಸೇಡಿನ ಮತ್ತು ದುರಾಭಿಮಾನದ ಚಳುವಳಿಗಳು. ಏಯ್ತ್ ಒನ್, ಮೊದಲ ವಿಶ್ವ ಮಹಾಯುದ್ಧದಲ್ಲಿ ಆದ ಆರ್ಥಿಕ ನಷ್ಟ. ನೈನ್ತ್ ಒನ್, ಯುರೋಪ್ ಖಂಡದ ರಾಷ್ಟ್ರಗಳಲ್ಲಿ ಶತ್ರುಬಣ ಮತ್ತು ಮಿತ್ರಬಣ ಎಂಬ ಎರಡು
ವಿರುದ್ಧವಾದ ಗುಂಪುಗಳು ರೂಪುಗೊಂಡವು. 9th ಒನ್, ಶತ್ರುಬಣದಲ್ಲಿ ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳು ಮತ್ತು ಮಿತ್ರಬಣದಲ್ಲಿ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ಸೇರಿಕೊಂಡವು. 10th ಪಾಯಿಂಟ್, ರಾಷ್ಟ್ರಗಳ ಸಂಘ ಅಂದರೆ ಲೀಗ್ ಆಫ್ ನೇಷನ್ಸ್ ವಿಫಲತೆ. ಲಾಸ್ಟ್ ಒನ್, ಯುರೋಪಿನಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿ ನಡೆಯಿತು. ಇವಿಷ್ಟು ಕಾರಣಗಳು ಎರಡನೇ ವಿಶ್ವ ಮಹಾಯುದ್ಧಕ್ಕೆ ಕಾರಣಗಳಾಗಿದ್ದಾವೆ. 11th ಕ್ವಶ್ಚನ್, ಮೈಸೂರಿನ ಮುಖ್ಯ ಕಮಾಂಡೆಂಟ್ಗಳನ್ನು ಹೆಸರಿಸಿ. ಉತ್ತರವನ್ನು ಗಮನಿಸೋಣ. ಉತ್ತರ: ಮೈಸೂರಿನ ಮುಖ್ಯ ಕಮಾಂಡೆಂಟ್ಗಳೆಂದರೆ ಎ. ಟಿ. ತ್ಯಾಗರಾಜ್, ಎ. ಲಿಂಗರಾಜ ಅರಸ್, ಸುಬ್ಬರಾಜ ಅರಸ್, ಬಿ. ಪಿ. ಕೃಷ್ಣಯ್ಯ ಅರಸ್ ಅಥವಾ ಕೃಷ್ಣರಾಜ ಅರಸ್, ವೀರ್ ತುರಾಗ್ ಕಾಲಿ, ಸರ್ದಾರ್ ಬಹದ್ದೂರ್, ಬಿ. ಚಾಮರಾಜ ಅರಸ್, ರೆಜಿಮೆಂಟ್ದಾರ್ ಬಿ. ಚಾಮರಾಜ ಅರಸ್, ಕರ್ನಲ್ ಜೆ. ದೇಸಿರಾಜ್ ಅರಸ್. ಎರಡನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ಪರಿಣಾಮಗಳೇನು? ಉತ್ತರ: ಎರಡನೇ ಮಹಾಯುದ್ಧದ ಪರಿಣಾಮಗಳೆಂದರೆ ಫಸ್ಟ್ ಪಾಯಿಂಟ್, ಮಾನವ ಚರಿತ್ರೆಯಲ್ಲಿ ಅತಿ ಹೆಚ್ಚಿನ ಸಾವು ನೋವುಗಳು ಉಂಟಾದವು. ಸೆಕೆಂಡ್ ಪಾಯಿಂಟ್, ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡಿತು. ಥರ್ಡ್ ಪಾಯಿಂಟ್, ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಫೋರ್ತ್ ಪಾಯಿಂಟ್, ಸೋವಿಯತ್ ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳಾದವು. ಫಿಫ್ತ್ ಪಾಯಿಂಟ್, ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿಯಾದ ಶಕ್ತಿಶಾಲಿ ದೇಶಗಳಾದವು. ಸಿಕ್ಸ್ತ್ ಪಾಯಿಂಟ್, ಈ ಯುದ್ಧವು ಶೀತಲ ಸಮರಕ್ಕೆ ನಾಂದಿಯಾಯಿತು. ಸೆವೆಂತ್ ಪಾಯಿಂಟ್, ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ವಾತಾವರಣ ಪೂರಕವಾಯಿತು. ಏಯ್ತ್ ಪಾಯಿಂಟ್, ಬ್ರಿಟನ್, ಫ್ರಾನ್ಸ್ ಮುಂತಾದ ರಾಷ್ಟ್ರಗಳು ತಮ್ಮ ಹಿಡಿತದಲ್ಲಿದ್ದ ಬಹುತೇಕ ವಸಾಹತುಗಳನ್ನು ಕಳೆದುಕೊಂಡವು. ನೈನ್ತ್ ಪಾಯಿಂಟ್, ಅಮೆರಿಕ ಅಣ್ವಸ್ತ್ರ ಪ್ರಯೋಗಿಸಿದ್ದರಿಂದ ಬೃಹತ್ ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು. 10th ಪಾಯಿಂಟ್, ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳು ಅಣುಬಾಂಬ್ ದಾಳಿಗೆ ಗುರಿಯಾದವು. 11th ಪಾಯಿಂಟ್, ನಾಗರಿಕರು ಮತ್ತು ಸೈನಿಕರು ಸೇರಿದಂತೆ ಸುಮಾರು 4,82,00,000 ಜನ ಪ್ರಾಣ ಕಳೆದುಕೊಂಡರು. 12th ಪಾಯಿಂಟ್, ಇದರ ದುಷ್ಪರಿಣಾಮವನ್ನು ಜಪಾನ್ ಇಂದಿಗೂ ಅನುಭವಿಸುತ್ತಿದೆ. 13ನೇ ಪ್ರಶ್ನೆ, ತೀನ್ ಮೂರ್ತಿ ಚೌಕ ಎಲ್ಲಿದೆ? ಉತ್ತರ: ತೀನ್ ಮೂರ್ತಿ ಚೌಕ ದೆಹಲಿಯಲ್ಲಿದೆ. 14ನೇ ಪ್ರಶ್ನೆ, ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಎರಡನೇ ಮಹಾಯುದ್ಧದಲ್ಲಿ ಉಪಯೋಗಿಸಿಕೊಂಡಿತು? ಉತ್ತರ: ಫಸ್ಟ್ ಪಾಯಿಂಟ್, ವಿಶ್ವದ 2 ಮಹಾಯುದ್ಧಗಳಲ್ಲಿ ಬ್ರಿಟನ್ ಭಾರತೀಯ ಸೇನೆಯ ಸಹಕಾರವಿಲ್ಲದೆ ಜಯಗಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸೆಕೆಂಡ್ ಪಾಯಿಂಟ್, ಇದನ್ನು ಸೈನಿಕ ದಾಖಲೆಗಳು ಮತ್ತು ರಣಭೂಮಿಯಲ್ಲಿನ ಯುದ್ಧ ವರದಿಗಳು ಸಾಬೀತುಪಡಿಸಿವೆ. ಥರ್ಡ್ ಪಾಯಿಂಟ್, ಭಾರತೀಯ ಸೈನಿಕರ ಶೌರ್ಯ, ಸಾಹಸಗಾಥೆ, ಬಲಿದಾನಗಳು ಇಂದಿಗೂ ಅವರು ಹೋರಾಟ ಮಾಡಿರುವ ರಾಷ್ಟ್ರಗಳ ಸಂಸ್ಕೃತಿಯಲ್ಲಿ ಜೀವಂತವಾಗಿವೆ. ಫೋರ್ತ್ ಪಾಯಿಂಟ್, ಮಿಲಿಟರಿ ಸಮವಸ್ತ್ರ ಧರಿಸಿದ ಭಾರತದ ಸೈನ್ಯ ಪಶ್ಚಿಮ ಏಷ್ಯಾ, ಮಲಯ, ಸಿರಿಯಾ, ಬರ್ಮಾ, ಇರಾಕ್, ಇರಾನ್ ಮತ್ತು ಪೂರ್ವ ಆಫ್ರಿಕಾ, ಸಿಸಿಲಿ, ಇಟಲಿ ಪ್ರಮುಖ ರಾಷ್ಟ್ರಗಳು, ಗ್ರೀಸ್, ಕ್ರೀಟ್, ಸೈಪ್ರಸ್, ಇಥಿಯೋಪಿಯಾ ಹಾಗೂ ಸೊಮಾಲಿಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಹೋರಾಡಿತು. ಫಿಫ್ತ್ ಪಾಯಿಂಟ್, ಭಾರತವು ಪಶ್ಚಿಮದಲ್ಲಿ ಜರ್ಮನಿ ಮತ್ತು ಪೂರ್ವದಲ್ಲಿ ಜಪಾನ್ಗೆ ಯುದ್ಧ ವಿಭಜನಾ ರೇಖೆಯಾಗಿ ಪರಿಣಮಿಸಿತ್ತು. ಸಿಕ್ಸ್ತ್ ಪಾಯಿಂಟ್, ಈ ಯುದ್ಧಕ್ಕಾಗಿ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು, ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು. ಸೆವೆಂತ್ ಪಾಯಿಂಟ್, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿ ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿತು. ಏಯ್ತ್ ಪಾಯಿಂಟ್, ಇದರಿಂದಾಗಿ ಭಾರತೀಯ ಸೇನೆಯು ಯುದ್ಧದ ಉತ್ತರ ಭಾಗದಲ್ಲಿ ಗುಣಾತ್ಮಕ ಹಾಗೂ ದೊಡ್ಡ ಗಾತ್ರದ ಉತ್ತಮ ಯುದ್ಧ ಸಾಮಗ್ರಿಗಳ ಉಪಯೋಗ ಪಡೆದುಕೊಂಡಿತು. ನೈನ್ತ್ ಪಾಯಿಂಟ್, ಭಾರತೀಯ ಸೇನೆಯು ಎರಡನೇ ಮಹಾಯುದ್ಧದಲ್ಲಿನ ಭಾಗವಹಿಸುವಿಕೆಯು ಜರ್ಮನಿಯ ಸೈನ್ಯವನ್ನು ಸೋಲಿಸುವುದರಲ್ಲಿ ಮುಖ್ಯ ಕಾರಣವಾಗಿ ಭಾರತೀಯ ಮಿಲಿಟರಿ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟವಾಯಿತು. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಇದುವರೆಗೂ 15-20 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ, ಅಂದರೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.